ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಸ್ಪೆಷಲ್ ಡೆಸರ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಗಿಣ್ಣನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಫಸ್ಟು ತಗೊತಾ ಇರೋವಂಥದ್ದು ಕೇಕ್ನ ಪ್ರಿಪೇರ್ ಮಾಡುವಂತಹ ಒಂದು ಬೌಲ್ನ. ಇದಕ್ಕೆ ನಾನು 1/4 ಲೀಟ್ರು ಅಳತೆ ಇರುವಂತಹ ಗ್ಲಾಸ್ನಲ್ಲಿ 3 ಗ್ಲಾಸ್ ಹಾಲನ್ನು ತಗೊಂಡಿದ್ದೀವಿ. ಇದು ಯಾವ ಹಾಲು ಅಂತಂದರೆ ಒಡಕ್ ಹಾಲು ಅಂತಾರೆ. ಯಾವಾಗ ಹಸು ಅಥವಾ ಎಮ್ಮೆಗೆ ಹೆರಿಗೆ ಆದ ನಂತರ ಬರುವಂತಹ ಮೊದಲ ಹಾಲನ್ನ ಕೊಲೆಸ್ಟ್ರಮ್ ಮಿಲ್ಕ್ ಅಂತ ಕರೀತಾರೆ. ಅದಾದ ಮೇಲೆ ಸ್ವಲ್ಪ ಹಾಲು ಬರುತ್ತೆ, ಅದನ್ನು ಒಡಕ್ ಹಾಲು ಅಂತ ಕರೀತಾರೆ. ಅದನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಇವಾಗ ಇದಕ್ಕೆ ಕೊಲೆಸ್ಟ್ರಮ್ ಮಿಲ್ಕ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನಾ ಹೇಳಿದ್ನಲ್ಲ, ಮೊದಲ ಹೆರಿಗೆ ಆದ ನಂತರ ಮೊದಲ ಹಾಲು ಬರುತ್ತಲ್ಲ, ಇದನ್ನು ನಾವು ಕೊಲೆಸ್ಟ್ರಮ್ ಮಿಲ್ಕ್ ಅಂತ ಕರಿತೀವಿ. ಇದು ಒಂದು ಸಣ್ಣ ಗ್ಲಾಸ್ನಲ್ಲಿ ಹಾಕ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದು ಹಳದಿ ಕಲರಲ್ಲಿ ಇರುತ್ತೆ, ತುಂಬ ತಿಕ್ಕಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೆಸಿಪಿಯನ್ನು ಮಕ್ಕಳಿಗೂ ಕೂಡ ಮಾಡಿಕೊಡಿ. ಸೊ ಇದಕ್ಕೆ ನಾವೀಗ ಒಂದು ದೊಡ್ಡ ಬೌಲ್ನಲ್ಲಿ ಬೆಲ್ಲನ ತಗೊಂಡಿದ್ದೀವಿ. ಬಟ್ ನಾನಿಲ್ಲಿ 3/4 ಕಪ್ನ ಮಾತ್ರ ಯೂಸ್ ಮಾಡ್ತಿದ್ದೀನಿ, ತುಂಬ ಸ್ವೀಟ್ ಆಗುತ್ತೆ ಅಂತ. ನಿಮ್ಮ ರುಚಿಯಾನುಸಾರ ನೀವು ಬೆಲ್ಲನ ಹಾಕ್ಕೊಬಹುದು. ಇವಾಗ ಇದನ್ನು ಬೆಲ್ಲ ಕರಗಿಸ್ಕೊಬೇಕು. ನಿಧಾನವಾಗಿ ಒಂದು 5ರಿಂದ 10 ನಿಮಿಷ ಬಿಟ್ಟರೆ ತಿರುಗಿಸ್ತಾ ಇದ್ರೆ ಬೆಲ್ಲ ಕರಗಿಬಿಡುತ್ತೆ. ಬೆಳಿಗ್ಗೆ ತಿಂಡಿಗೆ ಮಾಡಬೇಕು ಅಂತ ಅಂದರೆ ಇದನ್ನು ನೀವು ರಾತ್ರಿನೇ ಮಾಡಿಟ್ಕೊಬೇಕು. ಸೊ ಬೆಳಿಗ್ಗೆ ತಿನ್ನೋದಕ್ಕೆ ಕರೆಕ್ಟಾಗಿರುತ್ತೆ. ಇಲ್ಲ ನಾವು ಈವ್ನಿಂಗ್ ತಿಂತೀವಿ ಅಂದರೆ ನೀವು ಬೆಳಿಗ್ಗೆ ಮಾಡಿಕೊಂಡು ಈವ್ನಿಂಗ್ ಕೂಡ ತಿನ್ಕೋಬಹುದು. ಇವಾಗ ಒಂದು ಕುಕ್ಕರ್ ಬೌಲ್ಗೆ ನಾನು 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಲ್ಲನ ಕರಗಿಸ್ಕೊಂಡಂತಹ ಹಾಲನ್ನು ಇಲ್ಲಿ ಶೋಧಿಸ್ಕೊತಾ ಇದ್ದೀವಿ. ಇನ್ ಕೇಸ್ ಏನಾದರೂ ಕಲ್ಲು ಅಥವಾ ಏನಾದರೂ ಇದ್ದರೆ ಸೊ ಶೋಧಿಸ್ಕೊಂಡಾಗ ಹೋಗುತ್ತೆ ಅಂತ. ಇವಾಗ ಇದನ್ನ ಕುಕ್ಕರ್ ಒಳಗೆ ಎತ್ತಿಡ್ಕೊಬೇಕು. ಇವಾಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿಕೊಂಡಂತಹ ಏಲಕ್ಕಿಯನ್ನ ಸೇರಿಸ್ತಾ ಇದ್ದೀವಿ. ಎಲ್ಲ ಕಡೆಗೂ ನೀಟಾಗಿ ಹರಡುವಂಗೆ ಹಾಕೊಬೇಕು. ಇವಾಗ ಇದಕ್ಕೆ ಪ್ಲೇಟ್ನಿಂದ ಕವರ್ ಮಾಡಬೇಕು. ನಾವಿಲ್ಲಿ ಒಂದು ಸಣ್ಣ ತಟ್ಟೆಯನ್ನು ಬಳಸ್ತಿದ್ದೀವಿ. ಈ ರೀತಿಯಾಗಿ ಮುಚ್ಚಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಬೇಕು. ಕುಕ್ಕರ್ನಲ್ಲಿ 1 ವಿಷಲ್ನ ತೆಗಿಬೇಕಾಗುತ್ತೆ. ಸಪೋಸ್ ವಿಷಲ್ ಬರಲಿಲ್ಲ ಅಂದರೆ 8ರಿಂದ 10 ನಿಮಿಷದೊಳಗಾಗಿ ಆಫ್ ಮಾಡಬೇಕಾಗುತ್ತೆ ಗ್ಯಾಸ್ ಸ್ಟವ್ನ. ನಾವು ಇದನ್ನು ರಾತ್ರಿ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತಣ್ಣಗಾಗಿರುತ್ತೆ. ಕಂಪ್ಲೀಟ್ ಒಂದು 7ರಿಂದ 8 ಅವರ್ ಆದರೂ ಬಿಟ್ಟಿರಬೇಕು. ಇವಾಗ ಓಪನ್ ಮಾಡಿ ನೋಡಿದ್ರೆ ಸಖತ್ ಟೇಸ್ಟಿಯಾಗಿರೋ ಯಮ್ಮಿಯಸ್ಟ್ ಮಿಲ್ಕ್ ಪುಡಿಂಗ್ ಅಥವಾ ಗಿಣ್ಣು ರೆಡಿಯಾಗಿರುತ್ತೆ. ರುಚಿ ಅಂತೂ ಅದ್ಭುತ, ಆರೋಗ್ಯಕರ ವಿಷಯ ಅಂತೂ ತುಂಬಾ ಇದೆ. ಶಾರ್ಟ್ಸ್ನಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೀನಿ. ನನ್ನ ಚಾನೆಲ್ನಲ್ಲಿ ಹೋಗಿ ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಸರ್ಚ್ ಮಾಡಿದ್ರೆ ಇದರ ಮಾಹಿತಿ ಸಿಗುತ್ತೆ. ಚೆಕ್ ಮಾಡಿ ಇದರ ಆರೋಗ್ಯಕರ ವಿಷಯಗಳನ್ನ ತಿಳ್ಕೊಳ್ಳಿ. ಸೊ ಈಗ ಇದನ್ನು ಕೇಕ್ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ತಿಂತಾ ಇದ್ರೆ ಯಮ್ಮಿ. ಇದನ್ನು ನಾವು ನಮ್ಮ ಮಲೆನಾಡು ಕಡೆ ರೊಟ್ಟಿ ಜೊತೆ ತಿಂತೀವಿ. ನೀವು ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ, ಹಾಗೆ ನಿಮ್ಮ ಕಡೆ ಇದರ ವಿಶೇಷತೆ ಏನು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಇದಾಗಿತ್ತು ಇಂದಿನ ರೆಸಿಪಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಧನ್ಯವಾದ.